ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಟಿವಿ. ನಾನು ಭೀಮೇಶ್ ಗೋನಾಳ್. ವೀಕ್ಷಕರೇ, ಪವಿತ್ರವಾದಂತಹ ಒಂದು ಸ್ಥಳದಲ್ಲಿ ನಡೆಯಬಾರದಂತಹ ಒಂದು ದುರಂತ ನಡೆದು ಹೋಗಿದೆ. ಇಡೀ ಮುಸ್ಲಿಂ ಸಮುದಾಯ ಏನಿದೆ ಜಗತ್ತಿನಲ್ಲಿ, ಪ್ರಪಂಚದಲ್ಲಿ, ಅವರೆಲ್ಲರೂ ಕೂಡ ಜೀವನದಲ್ಲಿ ಒಂದು ಬಾರಿಯಾದರೂ ನಾನು ಸಾಯುವುದಕ್ಕಿಂತ ಮುಂಚೆ ಆ ಒಂದು ಪ್ರದೇಶಕ್ಕೆ ಹೋಗಬೇಕು ಎನ್ನುವಂಥ ಒಂದು ಆಸೆಯನ್ನು ಇಟ್ಕೊಂಡಿರ್ತಾರೆ. ಅದೇ ಮೆಕ್ಕಾ ಮತ್ತು ಮದೀನಾ, ಈ ಒಂದು ಪವಿತ್ರ ಸ್ಥಳಗಳೇನಿದೆ, ಈ ಕ್ಷೇತ್ರಗಳನ್ನು ನಾವು ಭೇಟಿ ಮಾಡಬೇಕು, ನೋಡಬೇಕು ಅನ್ನುವಂಥದ್ದು ಆಸೆ ಇಟ್ಕೊಂಡಿರ್ತಾರೆ. ಅಂತಹ ಸ್ಥಳದಲ್ಲಿ ಈಗ ಒಂದು ಘನಘೋರ ದುರಂತ ನಡೆದು ಹೋಗ್ಬಿಟ್ಟಿದೆ. ಏನು, ಉಮ್ರಾ ಯಾತ್ರೆಗೆ ಹೋಗ್ತಿದ್ದಂತಹ ಒಂದು ಯಾತ್ರಿಕರೇನಿದ್ದಾರೆ, ಬಸ್ನಲ್ಲಿ ಸಜೀವ ದಹನ ಆಗಿಬಿಟ್ಟಿದ್ದಾರೆ. ಅದು 45ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ, ಬೆಂಕಿಗೆ ಆಹುತಿಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾದರೆ ಈ ಒಂದು ಘಟನೆ ಯಾಕಾಯಿತು? ಅಂತಹ ಒಂದು ಪವಿತ್ರ ಸ್ಥಳದಲ್ಲಿ, ದೇವರು ಕಾಪಾಡಬೇಕಾದಂತಹ ಸ್ಥಳದಲ್ಲಿ ಇಂತಹ ಒಂದು ದುರಂತ ಘಟನೆಗೆ ಯಾಕೆ ನಡೆದು ಹೋಯಿತು? ಇದರ ಬಗ್ಗೆ ಇವತ್ತು ತಿಳಿದುಕೊಳ್ಳೋಣ. ಏನಾಯಿತು, ಅದರ ಬಗ್ಗೆ ಏನಾಗ್ತಾ ಇದೆ, ಸರ್ಕಾರಗಳು ಯಾವ ರೀತಿಯಾದಂತಹ ಒಂದು ನಿಲುವನ್ನು ತೆಗೆದುಕೊಂಡಿದೆ, ಮತ್ತು ಯಾರು ಸಾವನ್ನಪ್ಪಿದ್ದಾರೆ ಅವರ ಕುಟುಂಬದವರ ಒಂದು ಪರಿಸ್ಥಿತಿ ಹೇಗಿದೆ, ಇದರೆಲ್ಲದರ ಬಗ್ಗೆ ಇವತ್ತು ತಿಳ್ಕೊಳ್ತಾ ಹೋಗೋಣ. ನೋಡಿ, ಸೌದಿ ಅರೇಬಿಯಾದಲ್ಲಿ ಒಂದು ರಸ್ತೆಯದು ಅಪಘಾತ ಏನಿದೆ, ಅದು ನಿಜಕ್ಕೂ ಕೂಡ ಎಲ್ಲರನ್ನೂ ಕೂಡ ತುಂಬ ದುಃಖಕ್ಕೆ ಈಡು ಮಾಡಿದೆ. ಅಂತಹ ಒಂದು ಘಟನೆ ಆಗಿರುವಂಥದ್ದು. ಮೆಕ್ಕಾದಿಂದ ಮದೀನಾಗೆ ತೆರಳುತ್ತಿದ್ದಂತಹ ಒಂದು ಪ್ರಯಾಣಿಕರ ಬಸ್ ಏನಿದೆ, ಆ ಬಸ್ಗೆ ಡೀಸೆಲ್ ಒಂದು ಟ್ಯಾಂಕರ್ ಏನಿದೆ, ಆ ಟ್ಯಾಂಕರ್ ಡಿಕ್ಕಿ ಹೊಡೆದಿರುವಂಥ ಒಂದು ಪರಿಣಾಮ ಏನಾಗ್ಬಿಟ್ಟಿದೆ, ಕನಿಷ್ಠ 45ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ, ಉಮ್ರಾ ಯಾತ್ರಿಕರು ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಅವರೆಲ್ಲರೂ ಕೂಡ ಭಾರತೀಯರೇ ಅಂತ ಹೇಳ್ತಾ ಇದ್ದಾರಲ್ಲ, ಅದು ನಿಜಕ್ಕೂ ಕೂಡ ನೋವನ್ನು ತರುವಂತಹ ಸಂಗತಿ. ನಮ್ಮ ಭಾರತೀಯರಿಗೆ ಹೀಗಾಯ್ತಲ್ಲ ಅಂತ ಎಲ್ಲರೂ ಕೂಡ ದುಃಖ ಪಡ್ತಾ ಇದ್ದಾರೆ. ಅವರು ಮುಸ್ಲಿಂ ಸಮುದಾಯಕ್ಕೆ ಸೇರಿದವರಾದರೂ ಕೂಡ ಮೊದಲು ನಮ್ಮ ಭಾರತೀಯರು ಅಂತ ಬಂದಾಗ ನಾವೆಲ್ಲರೂ ಕೂಡ ಬೇಜಾರಾಗ್ತೀವಿ, ಸಂತಾಪವನ್ನು ಸೂಚಿಸ್ತೀವಿ. ಏನೇ ಒಂದು ಟ್ಯಾಂಕರ್ಗೆ ಡಿಕ್ಕಿ ಏನು ಹೊಡೆದಿದೆ, ಆ ಸಮಯದಲ್ಲಿ ಎಲ್ಲರೂ ಕೂಡ ಬಸ್ನಲ್ಲಿ 1 ಗಂಟೆ ಸುಮಾರಿಗೆ, ಒಂದೂವರೆ ತಾಸು ಸುಮಾರಿಗೆ ಆಗಿದ್ದಾರೆ. ಮಧ್ಯರಾತ್ರಿ ಆದಂತಹ ಘಟನೆ ಆಗಿರೋದ್ರಿಂದ ಬಸ್ನಲ್ಲಿ ಎಲ್ಲರೂ ಕೂಡ ಮಲಗಿದ್ರು. ಹೀಗಾಗಿ ಅದರಿಂದ ಜಾಸ್ತಿ ಜನ ಬಚಾವಾಗೋಕ್ಕೆ ಆಗಿಲ್ಲ ಎನ್ನುವಂಥದ್ದು ಕಾರಣ ಕೇಳಿ ಬರ್ತಾ ಇದೆ. ಹೀಗಾಗಿ ಇದರಲ್ಲಿ ಇದೇ ಕಾರಣಕ್ಕಾಗಿ ಸಾವಿನ ಸಂಖ್ಯೆ ಹೆಚ್ಚಾಗಿದೆ ಎನ್ನುವಂತಹ ಮಾತು. ಇನ್ನು ಯಾರು ಈ ಒಂದು ಘಟನೆಯಲ್ಲಿ ಸುರಕ್ಷಿತವಾಗಿದ್ದಾರೆ ಇಲ್ಲ ಅಂತ ಹೇಳೋಕ್ಕೆ ಕೂಡ ಆಗ್ತಾ ಇಲ್ಲ. ಅಷ್ಟು ದೊಡ್ಡ ಮಟ್ಟದ ಆದಂತಹ ಘಟನೆ ಇದು. ಇನ್ನು ನಾವು ಮಾಧ್ಯಮಗಳ ಒಂದು ವರದಿ ಪ್ರಕಾರ ನೋಡ್ಬಿಡೋದಾದರೆ, ಏನು ಈ ಒಂದು ಘಟನೆಯಲ್ಲಿ ಎಲ್ಲರೂ ಕೂಡ ಹೈದರಾಬಾದ್ನ ಮೂಲದವರು ಮುಖ್ಯವಾಗಿ ಅಂತ ಹೇಳಲಾಗ್ತಾ ಇದೆ. ತೆಲಂಗಾಣದ ಹೈದರಾಬಾದ್ನವರು ಅಂತ ಹೇಳ್ತಾ. ಇದರಲ್ಲಿ ಸಾಕಷ್ಟು ಜನ ಮಹಿಳೆಯರಿದ್ದರು, ಮಕ್ಕಳಿದ್ದರು. ಅವರೆಲ್ಲರೂ ಕೂಡ ಅಸುನೀಗಿದ್ದಾರೆ, ಸಜೀವ ದಹನ ಆಗಿದ್ದಾರೆ. 45ಕ್ಕೂ ಹೆಚ್ಚು ಮಂದಿ ಭಾರತೀಯರೇನಿದ್ದಾರೆ, ಉಮ್ರಾ ಯಾತ್ರಿಕರು, ಅವರೆಲ್ಲರೂ ಕೂಡ ಸಾವನ್ನಪ್ಪಿರುವಂತಹ ಒಂದು ಶಂಕೆ ವ್ಯಕ್ತವಾಗ್ತಾ ಇದೆ. ಯಾರು ಕೂಡ ಬದುಕುಳಿದಿರೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಒಂದು ಕಡೆ ಈ ಉಮ್ರಾ ಯಾತ್ರಿಕರೇನಿದ್ದಾರೆ, ಬಸ್ ದುರಂತದಲ್ಲಿ ಒಂದು ಮೆಕ್ಕಾದಿಂದ ಮದೀನಾ ಒಂದು ದಾರಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ಅಲ್ಲಿ ಸಂಭವಿಸಿದಂಥ ಘಟನೆ ನಿಜಕ್ಕೂ ಕೂಡ ಯಾರಿಗೂ ಗೊತ್ತಾಗಿಲ್ಲ. ಬೇಗ ಮಧ್ಯರಾತ್ರಿ ಆಗಿರೋದ್ರಿಂದ, ರಾತ್ರಿ ಪ್ರಮಾಣದ ಒಂದು ಸಮಯದಲ್ಲಿ ಪ್ರಯಾಣ ಮಾಡ್ತಿರುವಂಥ ಒಂದು ಸಮಯ ಏನಿದೆ, ಆ ಸಮಯದಲ್ಲಿ ಅಜಾಗರೂಕತೆ ಅಥವಾ ಟ್ಯಾಂಕರ್ನ ಒಂದು ತಪ್ಪು ದಿಕ್ಕಿನ ಒಂದು ನಿರ್ಧಾರ ಏನಿದೆ, ಅದರಿಂದನೇ ಈ ಒಂದು ಘಟನೆ ಆಗಿದೆ ಅಂತ ಹೇಳಿ ಪ್ರಾಥಮಿಕ ಒಂದು ತನಿಖೆಯಲ್ಲಿ ಗೊತ್ತಾಗಿರುವಂತಹ ವಿಚಾರ. ಎಲ್ಲೋ ಒಂದು ಕಡೆ ಒಂದು ಡೀಸೆಲ್ ಟ್ಯಾಂಕರ್ ಏನಿದೆ ಅದರ ಒಂದು ತಪ್ಪಿರಬಹುದು ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇನ್ನು ಡಿಕ್ಕಿಯ ಒಂದು ರಭಸಕ್ಕೆ ಬಸ್ ಪಲ್ಟಿಯಾಗಿ ಬೆಂಕಿ ಹೊತ್ಕೊಂಡ್ಬಿಟ್ಟಿದೆ. ಅಷ್ಟು ದೊಡ್ಡ ಮಟ್ಟದ ಒಂದು ಡಿಕ್ಕಿ ಅದು. ನಿದ್ರೆಯಲ್ಲಿದ್ದಂತಹ ಪ್ರಯಾಣಿಕರು ತಕ್ಷಣ ಆ ಒಂದು ಬೆಂಕಿಯಿಂದ, ಆ ಒಂದು ಘಟನೆಯಿಂದ ಹೊರಗೆ ಬರೋಕ್ಕೆ ಸಾಧ್ಯ ಆಗಲಿಲ್ಲ. ಬೆಂಕಿಗೆ ಎಲ್ಲರೂ ಕೂಡ ಆಹುತಿ ಆಗಿಬಿಟ್ಟಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ. ಇನ್ನು ಸ್ಥಳೀಯರು ಮತ್ತು ರಕ್ಷಣಾ ಒಂದು ತಂಡಗಳೇನಿದೆ, ತಡರಾತ್ರಿನೇ ಸ್ಥಳಕ್ಕೆ ಹೋಗಿದ್ದಾರೆ. ಆ ಘಟನೆ ಆದಂತಹ ರಾತ್ರಿ ಹೋಗಿ ರಕ್ಷಣಾ ಪಡೆಗಳು ರಕ್ಷಣೆ ಮಾಡುವಂಥ ಒಂದು ಕೆಲಸವನ್ನು ಅಥವಾ ಬೆಂಕಿಯನ್ನು ನಂದಿಸುವಂತಹ ಒಂದು ಕೆಲಸವನ್ನು ತುಂಬ ಚುರುಕಾಗಿ ಮಾಡಿದ್ದಾರೆ ಸ್ಥಳದಲ್ಲಿ. ಆದರೂ ಕೂಡ ಎಲ್ಲರೂ ಕೂಡ ಸಾವನ್ನಪ್ಪಿದ್ದಾರೆ ಎನ್ನುವಂತಹ ವರದಿ. ಇನ್ನು ಈ ಒಂದು ದುರಂತದ ಬಗ್ಗೆ ಹೈದರಾಬಾದ್ ಸಂಸದ ಮತ್ತು AIMAMನ ಮುಖ್ಯಸ್ಥ ಆಗಿರುವಂತಹ ಅಸಾದುದ್ದೀನ್ ಓವೈಸಿ ಅವರು ತೀವ್ರ ಕಳವಳವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಯಾಕಂದರೆ ಅವರು ಹೇಳ್ತಾರೆ, ಮಾಧ್ಯಮದ ಜೊತೆ ಮಾತನಾಡ್ತಾ, ನೋಡಿ, ಹೈದರಾಬಾದ್ನ 2 ಪ್ರಯಾಣ ಸಂಸ್ಥೆಗಳು ಏನಿದೆ ಸಂಪರ್ಕಿಸಿ ಪ್ರಯಾಣಿಕರ ಒಂದು ವಿವರಗಳನ್ನು ನಾನು ಪಡಿತೀನಿ. ರಿಯಾದ್ನಲ್ಲಿರುವಂತಹ ಭಾರತೀಯ ರಾಯಭಾರಿ ಕಚೇರಿಯ ಒಂದು ಉಪಮುಖ್ಯಸ್ಥ ಅಬು ಮಾಥೇನ್ ಚಾರ್ಜೇನ್ ಇದ್ದಾರೆ, ಅವರೊಂದಿಗೆ ಕೂಡ ನಾನು ಮಾತನಾಡಿದ್ದೀನಿ ಮೊದಲೇ. ಇದರ ಬಗ್ಗೆ ಮಾಹಿತಿಯನ್ನು ಕೂಡ ತಗೊಂಡಿದ್ದೀನಿ, ಮತ್ತು ಇದರ ಬಗ್ಗೆ ನಾನು ಸಹಾಯ ಮಾಡೋಕ್ಕೆ ಒಂದು ಭರವಸೆಯನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ ಅಂತ ಈ ಒಂದು ವಿಚಾರವಾಗಿ. ಇನ್ನು ಮೃತದೇಹಗಳನ್ನು ಶೀಘ್ರವಾಗಿಯೇ ಭಾರತಕ್ಕೆ ರವಾನಿಸಬೇಕು, ಮತ್ತು ಗಾಯಾಳುಗಳು ಯಾರಾದರೂ ಇದ್ದರೆ
ಸರಿಯಾದ ಚಿಕಿತ್ಸೆಯನ್ನು ಕೂಡ ಒದಗಿಸಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ಅವರು ಮನವಿಯನ್ನು ಕೂಡ ಮಾಡಿರುವಂಥದ್ದು ಈ ಒಂದು ವಿಚಾರವಾಗಿ. ಇನ್ನು ಕೇಂದ್ರ ಸರ್ಕಾರ ಕೂಡ ಈ ಒಂದು ವಿಚಾರವಾಗಿ ತಕ್ಷಣ ಒಂದು ಗಮನಕ್ಕೆ ಏನು ಬಂದಿದೆ, ಒತ್ತಾಯವನ್ನು ಮಾಡಿದ್ರಲ್ಲ ಅವರು. ಹೀಗಾಗಿ ಓವೈಸಿ ಅವರ ಒಂದು ವಿದೇಶಾಂಗ ಸಚಿವರಾಗಿರುವಂತಹ ಜೈಶಂಕರ್ ಏನಿದೆ ಅವರನ್ನು ಕೂಡ ಉಲ್ಲೇಖಿಸಿ ಮಾತನಾಡಿದ್ದಾರೆ. ಕೇಂದ್ರ ಸರ್ಕಾರ ತಕ್ಷಣ ಈ ಒಂದು ವಿಚಾರದ ಬಗ್ಗೆ ಕ್ರಮ ಕೈಗೊಳ್ಳಬೇಕು, ಮೃತರ ಒಂದು ಕುಟುಂಬಗಳಿಗೆ ಸಾಂತ್ವನ ನೀಡಿ ಬದುಕುಳಿದವರಿಗೆ ವೈದ್ಯಕೀಯ ಒಂದು ಸಹಾಯವನ್ನು ಖಚಿತಪಡಿಸಬೇಕು, ಇದು ಕೇಂದ್ರ ಸರ್ಕಾರದ ಒಂದು ಕರ್ತವ್ಯ ಕೂಡ ಅಂತ ಹೇಳಿ ಅವರು ವಿನಮ್ರತೆಯಿಂದ ಮನವಿಯನ್ನು ಮಾಡಿಕೊಂಡಿದ್ದ. ಇನ್ನು ಹೈದರಾಬಾದ್ನಲ್ಲಿ ಈ ಒಂದು ಸುದ್ದಿ ಕೂಡ ಹರಿದಾಡ್ತಾ ಇದೆ. ಕುಟುಂಬಗಳು ಒಂದು ಆಕ್ರಂದನೆ ನಿಜಕ್ಕೂ ಕೂಡ ಮುಗಿಲು ಮುಟ್ಟಿದ ಅಷ್ಟು ದೊಡ್ಡ ಮಟ್ಟದ ಒಂದು ಘಟನೆ ಆಗಿರೋದ್ರಿಂದ ಒಂದೇ ಕುಟುಂಬದ 3-4 ಜನರು ಕೂಡ ಸಾವನ್ನಪ್ಪಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ ಈ ಒಂದು ವಿಚಾರವಾಗಿ. ಇನ್ನು ಪ್ರಯಾಣ ಸಂಸ್ಥೆಗಳೇನಿದೆ ಯಾತ್ರೆಯ ಒಂದು ಪಟ್ಟಿಯನ್ನು ಕೂಡ ಬಿಡುಗಡೆ ಮಾಡ್ತಾ ಇವೆ. ಈ ಒಂದು ವಿಚಾರವಾಗಿ ಯಾರು ಅಧಿಕೃತವಾಗಿ ಹೋಗಿದ್ದಾರೆ, ಯಾರು ಸಾವನ್ನಪ್ಪಿದ್ದಾರೆ, ಸಂಖ್ಯೆ ಎಷ್ಟು ಎನ್ನುವಂಥದ್ದು ಇನ್ನೂ ಕೂಡ ಅವರು ಮಾಹಿತಿ ಕೊಡಬೇಕು, ಕೊಟ್ಟ ಮೇಲೆ ಗೊತ್ತಾಗುತ್ತೆ. ಸದ್ಯಕ್ಕೆ ಇನ್ನೂ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನು ಸೌದಿ ಅಧಿಕಾರಿಗಳು ತನಿಖೆ ಕೂಡ ಮಾಡ್ತಾ ಇದ್ದಾರೆ ಈ ಒಂದು ವಿಚಾರವಾಗಿ. ಉಮ್ರಾ ಯಾತ್ರೆಗೆ ತೆರಳುವ ಒಂದು ಭಾರತೀಯರು ಹೆಚ್ಚಾಗಿದ್ದಾರೆ. ಹೈದರಾಬಾದ್, ಕೇರಳ, ಉತ್ತರ ಪ್ರದೇಶ ಏನು ಆ ಕಡೆಯಿಂದ ಜಾಸ್ತಿ ಜನ ಹೋಗ್ತಾರೆ. ಈ ಬಾರಿ ಹೈದರಾಬಾದ್ನ 2 ಸಂಸ್ಥೆಗಳು ಏನಿದೆ ಆ ಮೂಲಗಳ ಗುಂಪುಗಳು ಹೋಗಿದ್ವು. ಬಸ್ನಲ್ಲಿ ಕುಟುಂಬದವರು ಯಾರಿರ್ತಾರೆ ಅಂದರೆ ನಾವು ಹೋಗಬೇಕಂತ ಮಕ್ಕಳು ಸಮೇತವಾಗಿ ಇಡೀ ಕುಟುಂಬದವರು ಹೋಗಿರ್ತಾರೆ ಈ ಒಂದು ಯಾತ್ರೆಗೆ. ಅವರ ಒಂದು ಏನೋ ಒಂದು ಆಸೆ ಇರುತ್ತೆ. ಹೋದವರು ಕೂಡ ಇಡೀ ಕುಟುಂಬವೇ ಸಾವನ್ನಪ್ಪಿರುವಂಥದ್ದು ಈ ಒಂದು ಬೆಂಕಿಯ ಒಂದು ಆಹುತಿ ಅಥವಾ ದುರಂತದಲ್ಲಿ. ಎಷ್ಟು ದೊಡ್ಡ ಮಟ್ಟದ ಒಂದು ಘಟನೆ ಆಗಿಬಿಟ್ಟಿದೆ. ಆ ಕುಟುಂಬಗಳಿಗೆ ಭರಿಸಲಾಗದಂತಹ ನೋವು. ಇನ್ನು ರಕ್ಷಣಾ ಕಾರ್ಯಾಚರಣೆ ಇನ್ನೂ ಕೂಡ ಮುಂದುವರಿತಾ ಇದೆ. ಗಾಯಾಳುಗಳನ್ನು ಸಮೀಪದ ಆಸ್ಪತ್ರೆಗೆ ಕೂಡ ಸೇರಿಸಲಾಗಿದೆ ಅಂತ ಹೇಳಲಾಗಿದೆ ಈ ಒಂದು ವಿಚಾರವಾಗಿ. ಇನ್ನೇನು ಸೌದಿ ಅಧಿಕಾರಿಗಳೊಂದಿಗೆ ಸಂಪರ್ಕದಲ್ಲಿರುವಂತಹ ಒಂದು ಭಾರತೀಯ ರಾಯಭಾರಿ ಕಚೇರಿ ಏನಿದೆ, ಭಾರತದ ಒಂದು ರಾಯಭಾರಿ ಕಚೇರಿ ಏನಿದೆ, ಸೌದಿಯ ಒಂದು ಅಧಿಕಾರಿಗಳೊಂದಿಗೆ ಮಾತನಾಡ್ತಾ ಇದೆ. ಮೃತದೇಹಗಳ ಒಂದು ಗುರುತಿಗೆ ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ತಕ್ಷಣ ಸಹಾಯ ಒಂದು ತಂಡವನ್ನು ಕೂಡ ಕಳಿಸಿ ಮೃತ ಕುಟುಂಬಗಳಿಗೆ ಪರಿಹಾರ ಘೋಷಣೆ ಮಾಡಬೇಕಾಗಿದೆ. ಈ ಒಂದು ವಿಚಾರದಲ್ಲಿ ಹೈದರಾಬಾದ್ನಲ್ಲಿ ಶೋಕದ ವಾತಾವರಣ ನಿರ್ಮಾಣವಾಗಿಬಿಟ್ಟಿದೆ. ಈ ಒಂದು ಘಟನೆಯಿಂದಾಗಿ ಮಸೀದಿಗಳಲ್ಲಿ ಪ್ರಾರ್ಥನೆ ಕೂಡ ಮಾಡ್ತಾ ಇದ್ದಾರೆ. ಇನ್ನು ಓವೈಸಿ ಅವರು ಈ ಒಂದು ಕುಟುಂಬಗಳನ್ನು ಭೇಟಿ ಮಾಡ್ತಾರೆ ಎನ್ನುವಂತಹ ಒಂದು ಅಧಿಕೃತ ಮಾಹಿತಿ ಕೂಡ ಇದೆ. ಇನ್ನು ಸಾವಿನ ಸಂಖ್ಯೆ ದೃಢಪಟ್ಟಿದೆ ಕೆಲವರದು, ಆದರೆ 40ಕ್ಕೂ ಹೆಚ್ಚು ಜನ ಏನು ಸಾವನ್ನಪ್ಪಿದ್ದಾರೆ ಅದು ಭಾರಿ ನೋವು ತರುವಂತಹ ಒಂದು ಸಂಗತಿ ಅಂತ ಹೇಳ್ತಾ ಇದ್ದಾರೆ. ಇದರ ಬಗ್ಗೆ ತೆಲಂಗಾಣದ CM ಆಗಿರುವಂತಹ ರೇವಂತ್ ರೆಡ್ಡಿ ಅವರು ಕೂಡ ಹೇಳಿದ್ದಾರೆ, ಪ್ರತಿಕ್ರಿಯೆ ಮಾಡಿದ್ದಾರೆ, ಸಂತಾಪವನ್ನು ಕೂಡ ಸೂಚಿಸಿದ್ದಾರೆ. ಯಾರು ಈ ಒಂದು ಘಟನೆಯಲ್ಲಿ ಪ್ರಾಣವನ್ನು ಬಿಟ್ಟಿದ್ದಾರೋ ತೆಲಂಗಾಣದವರು ಅಂತ ಹೇಳ್ತಾ ಇದ್ದಾರಲ್ಲ, ಅವರಿಗೆ ನಮ್ಮ ಸರ್ಕಾರ ಸಹಾಯ ಮಾಡುತ್ತೆ, ಮತ್ತು ಏನು ಅವರ ಒಂದು ಮೃತದೇಹಗಳನ್ನು ಭಾರತಕ್ಕೆ ತರೋಕೆ ಕೂಡ ನಮ್ಮ ಸರ್ಕಾರ ಸಹಾಯ ಮಾಡುತ್ತೆ. ನಾವು ಒಂದು ಸೌದಿ ಅರೇಬಿಯಾದ ಒಂದು ರಾಯಭಾರಿ ಕಚೇರಿ ಏನಿದೆ ಅದ್ರ ಬಳಿ ಕೂಡ ನಾವು ಮಾತನಾಡ್ತೀವಿ, ಸಂಪರ್ಕ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ವಿದೇಶಾಂಗ ಸಚಿವರ ಜೊತೆ ಕೂಡ ಮಾತನಾಡಿ ಇದ್ರ ಬಗ್ಗೆ ಏನು ಕ್ರಮವನ್ನು ತೆಗೆದುಕೊಳ್ಬೇಕು ಅದ್ರ ಬಗ್ಗೆ ನಾವು ಕ್ರಮ ತೆಗೆದುಕೊಳ್ತೀವಿ ಅಂತ ರೇವಂತ್ ರೆಡ್ಡಿ ಅವರು ಕೂಡ ಹೇಳಿದ್ದಾರೆ. ಹೀಗಾಗಿ ಇಡೀ ಭಾರತೀಯರು ಕೂಡ ಇದರ ಬಗ್ಗೆ ಸಂತಾಪವನ್ನು ಸೂಚಿಸ್ತಾ ಇದ್ದಾರೆ. ಇನ್ನು ಈ ಒಂದು ಘಟನೆಯಲ್ಲಿ ಬರೀ ಹೈದರಾಬಾದ್ನವರು ಮಾತ್ರ ಇಲ್ಲ, ಕರ್ನಾಟಕದವರು ಕೂಡ ಕೆಲವರು ಇದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಹೀಗಾಗಿ ಎಲ್ಲ ಕುಟುಂಬಗಳು ಯಾರನ್ನು ಕಳೆದುಕೊಂಡಿದೆ ಅವರೆಲ್ಲರೂ ಕೂಡ ನಿಜಕ್ಕೂ ತುಂಬ ನೋವಲ್ಲಿದ್ದಾರೆ, ಸಂಕಟವನ್ನು ಪಡುತ್ತಾ ಇದ್ದಾರೆ. ಪವಿತ್ರವಾದಂತಹ ಸ್ಥಳಕ್ಕೆ ಹೋಗಿ ದೇವರನ್ನು ಪ್ರಾರ್ಥನೆ ಮಾಡಬೇಕೆನ್ನುವಂತಹ ಒಂದು ಮನಸ್ಸಿನಲ್ಲಿದ್ದಂತಹ ಒಂದು ಬೇಡಿಕೆ ಈಡೇರಿದ್ರು ಕೂಡ ಎಲ್ಲೋ ಒಂದು ಕಡೆ ದೇವರು ಅವರ ಒಂದು ಜೀವನದಲ್ಲಿ ಈ ರೀತಿಯಾದಂತಹ ಒಂದು ಆಟ ಆಡಿಬಿಟ್ರಲ್ಲ, ಅದು ಕೂಡ ನಿಜಕ್ಕೂ ಕೂಡ ದುಃಖ ಆಗ್ತಾ ಇದೆ. ಆದರೆ ಯಾರೂ ಕೂಡ ಇದರ ಮೇಲೆ ಇವರೇ ಹೊಣೆ ಅಂತ ಹೇಳೋಕ್ಕಾಗಲ್ಲ, ಇದು ದೈವ ನಿರ್ಣಯ ಅನಿಸುತ್ತೆ. ಹೀಗಾಗಿ ಆ ಒಂದು ಪವಿತ್ರವಾದಂತಹ ಸ್ಥಳದಲ್ಲಿ 40ಕ್ಕೂ ಹೆಚ್ಚು ಜನ 45ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ. ನಿಜಕ್ಕೂ ಕೂಡ ಇದು ದುಃಖವಾದಂತಹ ಸಂಗತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.